ಕಲಬುರಗಿ ಜಿಲ್ಲೆಯ ಕೋಟ್ನೂರು ಡಿ ಗ್ರಾಮದ ಹತ್ರ ರಾಷ್ಟ್ರೀಯ ಹೆದ್ದಾರಿ 50ರ ರಸ್ತೆ ಪಕ್ಕದಲ್ಲಿ ಭೀಮಾ ನದಿ ಪೈಪ್ಲೈನ್ ಕಲಬುರಗಿ ನಗರಕ್ಕೆ ನೀರು ಸರಬರಾಜು ಮಾಡುವಂತಹ ಪೈಪ್ಲೈನ್ ಇದೆ. ಆ ಪೈಪ್ಲೈನ್ ಒಡೆದು ಸುಮಾರು ತಿಂಗಳುಗಳೇ ಕಳೆದಿವೆ. ಆದರೆ ಯಾವೊಬ್ಬ ಅಧಿಕಾರಿಯೂ ಕೂಡ ಅಲ್ಲಿ ನೋಡ್ತಾ ಇಲ್ಲ. ನೀರು ಪೋಲಾಗ್ತಾ ಇದೆ. ಒಡೆದ ಪೈಪ್ನಲ್ಲಿ ಅನೇಕ ರೀತಿಯಾದ ಕಲುಷಿತ ವಸ್ತುಗಳು ಹೋಗ್ತವೆ. ಇದರಿಂದ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಅಧಿಕಾರಿಗಳು ಮಾತ್ರ ಇದರಲ್ಲಿ ಕ್ಯಾರೆ ಅಂತ ಇಲ್ಲ. ಯಾವ ರೀತಿಯಾಗಿ ವ್ಯವಸ್ಥೆ ಇದೆ ಅಲ್ಲಿ, ಸಾರ್ವಜನಿಕರು ಏನು ಹೇಳ್ತಾರೆ ನೋಡ್ಕೊಂಬನ್ನಿ. ನೀವು ನೋಡುತ್ತಿದ್ದೀರಲ್ಲ ಈ ಪೈಪ್ನಿಂದ ಅದೆಷ್ಟು ನೀರು ಪೋಲಾಗುತ್ತಿದೆಯೋ ಗೊತ್ತಾಗಲ್ಲ. ಅಷ್ಟು ದಿನದ 24 ಗಂಟೆಯೂ ಕೂಡ ನೀರು ಪೋಲಾಗುತ್ತಲೇ ಇರುತ್ತದೆ. ಈ ಪೈಪ್ ಭೀಮಾ ನದಿಯಿಂದ ಕಲಬುರಗಿ ಜಿಲ್ಲೆಗೆ ಕುಡಿಯುವ ನೀರು ಸರಬರಾಜು ಹಾಗೂ ಪೈಪ್ ಸುಮಾರು 3 ತಿಂಗಳಿಂದ ದಿನದ 24 ಗಂಟೆಗಳು ಕೂಡ ಸೋರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಲ್ಲಿನ ಸಮಸ್ಯೆ ಬಗ್ಗೆ ಸ್ಥಳೀಯರು ಎಷ್ಟೇ ಬಾರಿ ಹೇಳಿದ್ರು ಕೂಡ ಇದು ನಮ್ಮ ಸರೌಂಡಿಗೆ ಬರಲ್ಲ, ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಉಡಾಫೆ ಉತ್ತರ ಕೊಡ್ತಾ ಇದ್ದಾರಂತೆ. ಇನ್ನು ಸ್ಥಳಕ್ಕೆ ಹೋರಾಟಗಾರರು ಪದ ಪವನ್ ಕುಮಾರ್, ಬಿ ವಳಕೇರಿ, ಶರಣಗೌಡ ಪಾಟೀಲ್, ಚಂದ್ರಕಾಂತ್ ಸೀತನೂರ್ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ನಂದಿಕೂರ್, ಭೀಮಾಶಂಕರ್ ಓಲಿಮನಿ, ಅಬ್ಬಾಸ್ ಅಲಿ ದಗಾಪುರ್, ಕಾಂತು ಬಡ್ಗೇರ್, ಶಕೀಲ್ ಉತ್ನಾಳ್ ಬಿತ್ತೂನ್ ಭೇಟಿ ನೀಡಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಈ ಸಂದರ್ಭದಲ್ಲಿ ಹೊರಹಾಕಿದ್ದಾರೆ. ಚಂದ್ರ ಸರ್ ಸರ್ ಜೋರಾಗಿ ಹೇಳಿ ಸರ್. ಸರ್ ರೆಡಿ 1 2 ಸ್ಟಾರ್ಟ್. ಏನು ಭೀಮಾ ನದಿ ನೀರು ಸರಬರಾಜಾಗ್ತಕ್ಕಂಥ ಪೈಪ್ಲೈನ್ ಒಂದು ನೀರು ಸುಮಾರು 3 ತಿಂಗಳ ಮೇಲೆ 3 ತಿಂಗಳ ಒಳಗಂತಿಲ್ಲ. ಈ ನೀರು ಹಾಕ್ತಕ್ಕಂಥ ಒಂದು 10 ಮೋಟ್ರ್ ನೀರು ಎಷ್ಟು ಆಗ್ತದೆ ಅಷ್ಟು ನೀರು ಪ್ರತಿನಿತ್ಯ ನೀರು ಹಾಕ್ತಾ ಇದೆ. ಆದರೆ ಸಂಬಂಧಪಟ್ಟ ಅಧಿಕಾರಿಯಾಗಿರ್ಬೋದು, ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಾಗಿರ್ಬೋದು, ಯಾರಿಗೂ ನಮಗೆ ತಿಳಿಸ್ತಾ ಇಲ್ಲ. ಈ ಅಧಿಕಾರಿಗಳು ಕೇವಲ ಒಂದು AC ರೂಮ್ನಲ್ಲಿ ಕುಂತು AC ಕಾರ್ನಲ್ಲಿ ಸರ್ಕಾರಿ ವೆಚ್ಚದಾಗ ಓಡಾಡಿಕೆಸಿಂದ ಮಾಡಿದ್ರೆ ಆಗಲ್ಲ. ಈ ಒಂದು ನೀರಿನ ಸಮಸ್ಯೆ ಎಷ್ಟಿದೆ ಅಂತಕ್ಕಂಥದ್ದು ಕಲಬುರಗಿ ನಗರದ ಜನತೆ ಗೊತ್ತಿದೆ. ಯಾಕಂತಂದ್ರೆ ಬೇಸಿಗೆ ಅಂತಂದ್ರೆ ನಮ್ಮ ಜನರಿಗೆ ಹೆಂಗಾಗ್ತದೆ ಅಂದ್ರೆ ವಾರದ 1 ಸಲ 2 ಸಲ ನೀರು ಟೈಮಿಗೆ ಕುಡಿಯೋ ನೀರಿನ ಬಹಳ ಸಮಸ್ಯೆ ಆಗ್ತದೆ, ಬಳಸಲಿಕ್ಕೆ ನೀರು ಸಮಸ್ಯೆ ಆಗ್ತಾ ಇದೆ. ಗ್ರಾಮೀಣ ಜನರಿಗೆ ಯಾರು ದನ ಕರಾರಿ ಇದ್ರು ಅವ್ರಿಗೆ ನೀರು ಕುಡಿದ್ರೆ ನೀರು ಸಿಗಲ್ಲ. ಅದು ಸ್ಪೆಷಲಿ ಕಲಬುರಗಿ ನಗರದಾಗ ಹಳ್ಳಿಗಾಡದೊಳಗೆ ಎಲ್ಲಾದ್ರೂ ಒಂದು ಬಾವಿ ಗಿವಿ ಇರ್ತದೆ, ಅಲ್ಲಿ ಹೋಗಿ ನೀರು ಕೊಡುವ. ಆದರೆ ಕಲಬುರಗಿ ನಗರದಿಗೆ ಸಮಸ್ಯೆ ಆಗ್ತದೆ. ಒಂದೊಂದು ಹನಿ ನೀರಿಗಾದರೆ ನಾವು ಕಾಯ್ದಿರ್ತಕ್ಕಂಥ ನಾವು ಕರ್ತವ್ಯ ಆಗಿದೆ. ಅದು ಕೇವಲ ಜನರ ಅಷ್ಟೇ ಅಲ್ಲ, ಇವತ್ತು ನಾವು ನೋಡಬೇಕಾದ್ರೆ ಅಧಿಕಾರಿಗಳ ಅಧಿಕಾರಿಗಳು ನಿರ್ಲಕ್ಷ್ಯ ಬಿಟ್ಟು ಕೆಲಸ ಮಾಡಲಿಲ್ಲ ಅಂತಂದ್ರೆ ಮುಂಬರಕ್ಕಿಂತ 1 ವಾರ ಟೈಮ್ ಕೊಡ್ತಾ ಇದ್ದೀವಿ ನಾವು. ಮುಂದಿನ ಕಡೆ ಈ ಬ್ರಿಡ್ಜ್ ಬಂದ್ ಮಾಡಲಿಕ್ಕೆ ನಾವೆಲ್ಲ ಗ್ರಾಮೀಣ ಜನರು, ಗ್ರಾಮ ಪಂಚಾಯತ್ ಹಾಗೂ ನಮ್ಮ ಶರಣಗೌಡರು, ಅವರು ಶಕೀಲ್ ಅವರು, ಆಮೇಲೆ ನಮ್ಮ ಬಡಿಗೆ ಎಲ್ಲರೂ ಬಂದಿದ್ದೇವೆ. ನಾವು ಸರ್ಕಾರಿ ಅಧಿಕಾರಿಗಳಿಗೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ರ ಸಂಬಂಧಪಟ್ಟಿಗಳಿಗೆ ನಾವು ಫೋನ್ ಮಾಡಿದ್ರೆ ಅವ್ರು ಹೇಳ್ತಾರೆ PH ಬರ್ತದೆ, PH ಬರ್ತದೆ. ಆಮೇಲೆ ವಾಟರ್ ಬೋರ್ಡ್ ಏನು ಹೇಳ್ತಾನೆ ಅಂತಂದ್ರೆ ಸಿಟಿ ಬರ್ತದೆ ರೀ, ರೂರಲ್ ಅಂತಕ್ಕಂಥ
ಮಾತು ಹೇಳ್ತಾವೆ. ಸೊ ಇದ್ರ ಬಗ್ಗೆ ಯಾವುದೇ ರೀತಿ ಆಕ್ಷನ್ ತಗೊಂತ ನಿಮ್ಗೆ ತಿಳಿಸಿಲ್ಲ, ಹೇಳಿಲ್ಲ. ನನಗ್ ಬರಲ್ಲ ನಿನಗ್ ಬರಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಅವರು. ಅವ್ರು ಏನ್ ಹೇಳ್ತಾರಂದ್ರ ಬೇರೆ ಅದ, ರೂರಲ್ ಬೇರೆ ಅದ, ಆಮೇಲೆ ಸಿಟಿ ಒಳಗೆ ನೀರು ಸಪ್ಲೈ ಮಾಡೋದು ಅದು ಬೇರೆ, ಈ ಪೈಪ್ ಲೈನ್ ನೀರು ಬರೋದು ಅದು ಮೇಂಟೆನೆನ್ಸ್ ಬೇರೆ ಇದೆ. ಈ ರೀತಿ ಹೇಳೋದ್ರಿಂದ ಯಾವುದೂ ಒಂದೂ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ದಯಮಾಡಿ ಅಧಿಕಾರಿಗಳು AC ರೂಮ್ ಬಿಟ್ಟು ಹೊರಗೆ ಬಂದ ಕೇಸಿಂದ್ರ ಈ ನೀರು ಹಾರ್ತಕ್ಕಂಥದ್ದು ಒಂದು 10 HP ನೀರು ಅಂದ್ರೆ 24 ಗಂಟೆ ಇರ್ತಕ್ಕಂಥದ್ದು ಕೂಡಲೇ ನಿಲ್ಲಿಸಬೇಕು. ಈ ಸಾರ್ವಜನಿಕರ ಒಂದು ಕುಡಿಯುವ ನೀರಿನ ಸಮಸ್ಯೆ ಆಗ್ಲಾರ್ದಂಗೆ ನೋಡ್ಕೊಳ್ಬೇಕು. ಈ ನೀರು ನಾವು ಸಂಗ್ರಹ ಮಾಡಿ ಅಣ್ಣ ರೆಡಿ. ಶರಣಗೌಡ ಪಾಟೀಲ್ ಇದು ರಾಷ್ಟ್ರೀಯ ಹೆದ್ದಾರಿ ಕಲಬುರಗಿ ಬೆಂಗಳೂರು ಹೋಗೋ ರಾಷ್ಟ್ರೀಯ ಹೆದ್ದಾರಿ ಇದೆ. ವಿಮಾನದಿಂದ ಕುಡಿಯುವ ನೀರು ಬರುವಂಥ ಮೇನ್ ಪೈಪ್ಲೈನ್ ಇದೆ. ಇದು ಮೇಲ್ಗಡೆ ಆಯಿತು. ನಾವು ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ಅಧಿಕಾರಿಗಳು ವೇಟ್ ಮಾಡ್ತಾ ಇದ್ವಿ, ಯಾರೂ ಬರ್ತಾ ಇಲ್ಲ, ಅದು ರಿಪೇರಿ ಮಾಡ್ತಾ ಇಲ್ಲ. ಸುಮಾರು 10 ರಿಂದ 15 HP ಮೋಟ್ರ್ ಫೋರ್ಸ್ ಎಷ್ಟಿದೆ ಅಷ್ಟು ಫೋರ್ಸ್ ನೀರು ವೇಸ್ಟ್ ಆಗ್ತಾ ಇದೆ. 24/7 ಆಗ್ತಾ ಇದೆ. 3 ತಿಂಗಳು ಮೇಲಾಯಿತು, ಯಾವ ಅಧಿಕಾರಿನೂ ಬರ್ತಾ ಇಲ್ಲ, ಏನೂ ಬರ್ತಾ ಇಲ್ಲ. ನೀರಿಂದು ಗುಲ್ಬರ್ಗದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ಆದರೂ ಅಧಿಕಾರಿಗಳಿಂದ ನಿರ್ಲಕ್ಷ್ಯದಿಂದ ಈ ಸಮಸ್ಯೆ ಆಗ್ತಾ ಇದೆ. ಆದ ಕಾರಣ ಅಧಿಕಾರಿಗಳು ತಕ್ಷಣದಿಂದ ಬಂದು ರಿಪೇರಿ ಮಾಡಿಸ್ಬೇಕು. ಒಂದು ವೇಳೆ ರಿಪೇರಿ ಮಾಡಿಸ್ಲಿಲ್ಲ ಅಂದರೆ ನಾವು 8 ದಿನದಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಾರೆ. ವಾಟರ್ ಬೋರ್ಡ್ ಈ ಯಾವ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಎದುರುಗಡೆ. ಬ್ಯೂರೋ ರಿಪೋರ್ಟ್ ಅಜಯ್ ತಟೀಲು, ಕನ್ನಡ ನ್ಯೂಸ್, ಕಲಬುರಗಿ.